ಜಾರ್ಖಂಡ್ ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ಅವರನ್ನ ಜಾರಿ ನಿರ್ದೇಶನಾಲಯ ಬಂಧಿಸಿದೆ. 7 ಗಂಟೆಗಳ ಸತತ ವಿಚಾರಣೆಯ ಬಳಿಕ ನಿನ್ನೆ ರಾತ್ರಿ ಹೇಮಂತ್ ಸೊರೇನ್ ಅವರನ್ನ 600 ಕೋಟಿ ರೂಪಾಯಿ ಮೊತ್ತದ ಭೂ ಅಕ್ರಮದಲ್ಲಿ ಜಾರಿ ನಿರ್ದೇಶನಾಲಯ ಅರೆಸ್ಟ್ ಮಾಡಿದೆ. ಜಾರಿ ನಿರ್ದೇಶನಾಲಯ ತಮ್ಮನ್ನ ಅಧಿಕೃತವಾಗಿ ಬಂಧಿಸುವುದಕ್ಕೂ ಮೊದಲೇ ರಾಜ್ಯಪಾಲರನ್ನ ಭೇಟಿಯಾಗಿದ್ದಂತಹ ಹೇಮಂತ್ ಸೊರೇನ್ ಅವರು ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಅದರ ಜೊತೆಗೆ ಜೆಎಂಎಂನ ಶಾಸಕಾಂಗ ಪಕ್ಷದ ಹೊಸ ನಾಯಕನಾಗಿ ಹೇಮಂತ್ ಸೊರೇನ್ ಅವರ ಸರ್ಕಾರದಲ್ಲಿ ಸಾರಿಗೆ ಸಚಿವರಾಗಿದ್ದ ಚಂಪೈ ಸೊರೇನ್ ಅವರನ್ನ ಆಯ್ಕೆ ಮಾಡಲಾಗಿದೆ. ಜೊತೆಗೆ ಜೆಎಂಎಂ, ಕಾಂಗ್ರೆಸ್, ಆರ್ಜೆಡಿ ಈ ಮೂರು ಪಕ್ಷಗಳ ಜಂಟಿ ಶಾಸಕಾಂಗ ಪಕ್ಷದ ನಾಯಕನಾಗಿ ಚಂಪೈ ಸೊರೇನ್ ಅವರನ್ನ ಆಯ್ಕೆ ಮಾಡಲಾಗಿದೆ. ಚಂಪೈ ಸೊರೇನ್ ಅದಾದ ಬಳಿಕ ರಾಜ್ಯಪಾಲರನ್ನು ಭೇಟಿಯಾಗಿ ಜೆಎಂಎಂ, ಆರ್ಜೆಡಿ ಮತ್ತು ಕಾಂಗ್ರೆಸ್ ಶಾಸಕರ ಸಹಿ ಉಳ್ಳ ಬಹುಮತದ ಬೆಂಬಲದ ಪತ್ರವನ್ನ ನೀಡಿದ್ದಾರೆ. ನಮ್ಮ ಮೈತ್ರಿಕೂಟಕ್ಕೆ ಬಹುಮತ ಇದೆ, ಜಾರ್ಖಂಡ್ ವಿಧಾನಸಭೆಯಲ್ಲಿ ನಮ್ಮನ್ನ ಸರ್ಕಾರ ರಚನೆಗೆ ಆಹ್ವಾನಿಸಬೇಕು ಅಂತ ಹೇಳಿ. ಈ ಮುಖಾಂತರ ಜಾರ್ಖಂಡ್ನಲ್ಲಿ ಜೆಎಂಎಂ, ಆರ್ಜೆಡಿ, ಕಾಂಗ್ರೆಸ್ ನೇತೃತ್ವದ ಸರ್ಕಾರವನ್ನ ಉರುಳಿಸಿ ತನ್ನ ಸರ್ಕಾರವನ್ನ ರಚನೆ ಮಾಡಬೇಕು ಎನ್ನುವಂತಹ ಬಿಜೆಪಿಯ ಪ್ರಯತ್ನಕ್ಕೆ ಅತ್ಯಂತ ದೊಡ್ಡ ಹಿನ್ನಡೆ, ಮುಖಭಂಗವಾಗಿದೆ. ಹೇಮಂತ್ ಸೊರೇನ್ ಅವರ ವಿರುದ್ಧ 600 ಕೋಟಿ ರೂಪಾಯಿ ಭೂ ಅಕ್ರಮದ ಆರೋಪ ಇದ್ದಾಗ್ಯೂ ಕೂಡ, ಇಡಿ ಅವರನ್ನ ಅರೆಸ್ಟ್ ಮಾಡಿದ್ದಾಗ್ಯೂ ಕೂಡ ಅದರ ಹಿಂದಿನ ಮುಖ್ಯ ಉದ್ದೇಶ ಇದ್ದಿದ್ದು ಬಿಜೆಪಿಯದ್ದು ಹೇಮಂತ್ ಸೊರೇನ್ ಅವರನ್ನ ಅರೆಸ್ಟ್ ಮಾಡುವುದರ ಮುಖಾಂತರ ಅಲ್ಲಿನ ಸಮ್ಮಿಶ್ರ ಸರ್ಕಾರವನ್ನ ಕೆಡವುವಂಥದ್ದು. ಇದು ಫಾರ್ಮೋಸ್ಟ್ ಪಾಯಿಂಟ್. ಬಿಜೆಪಿ ಅದಕ್ಕೋಸ್ಕರ ಬಳಸಿಕೊಂಡಿದ್ದೇ ಇಡಿಯನ್ನ. ಜಾರಿ ನಿರ್ದೇಶನಾಲಯ ಬಿಜೆಪಿಯ ಪಾನ್ ಆಗಿ, ಬಿಜೆಪಿಯ ದಾಳವಾಗಿ, ಅನಧಿಕೃತ ಬಿಜೆಪಿಯ ಸಂಸ್ಥೆಯಾಗಿ ಬದಲಾಗ್ಬಿಟ್ಟಿದೆ. ಇಡಿ ಭ್ರಷ್ಟಾಚಾರದ ವಿರುದ್ಧದ ಹೋರಾಟವನ್ನು ಕೈಗೊಂಡಿದೆ, ನಿಷ್ಪಕ್ಷಪಾತ ತನಿಖೆಯನ್ನ ಮಾಡ್ತಾ ಇದೆ ಅಂತ ಹೇಳಿದ್ರೆ ಅದನ್ನ ನಂಬಬೇಕಾದಂತಹ ಯಾವುದೇ ಅಗತ್ಯವೂ ಇಲ್ಲ, ಯಾವ ಅಗತ್ಯವೂ ಕೂಡ ಇಲ್ಲ. ಬಿಜೆಪಿಗೆ ಮುಖಭಂಗ ಆಗಿದೆ, ಬಿಜೆಪಿಗೆ ಹಿನ್ನಡೆಯಾಗಿದೆ. ಕಾರಣ ಏನು ಅಂತ ಹೇಳಿದ್ರೆ, ಬಿಜೆಪಿ ಬಯಸಿದ್ದೇನು ಅಂತ ಹೇಳಿದ್ರೆ ಹೇಮಂತ್ ಸೊರೇನ್ ಅವರನ್ನ ತನ್ನ ನಿಯಂತ್ರಣ, ತನ್ನ ಹುಕುಮಾತಿಯ ಪ್ರಕಾರ ನಡೆಯುವಂತಹ ಜಾರಿ ನಿರ್ದೇಶನಾಲಯ, ಬಿಜೆಪಿಯ ನಾಯಕರ ನಿರ್ದೇಶನದ ಮೇರೆಗೆ ನಡೆಯುವಂತಹ ಜಾರಿ ನಿರ್ದೇಶನಾಲಯ ಹೇಮಂತ್ ಸೊರೇನ್ ಅವರನ್ನ ಅರೆಸ್ಟ್ ಮಾಡಬೇಕು. ಪಾಯಿಂಟ್ ನಂಬರ್ 1, ಬಿಜೆಪಿ ಬಯಸಿದ್ದನ್ನ. ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ಅವರು ಅರೆಸ್ಟ್ ಆಗ್ಬಿಟ್ರೆ ಆಗ ರಾಜ್ಯವೊಂದರ ಮುಖ್ಯಮಂತ್ರಿಯವರನ್ನ ತನಿಖಾ ಸಂಸ್ಥೆಯೊಂದು ಬಂಧಿಸಿದೆ ಅಂತೇಳಿ ರಾಜ್ಯಪಾಲರಿಗೆ ದೂರು ಕೊಟ್ಟು, ರಾಜ್ಯಪಾಲರು ಕೇಂದ್ರದ ಗೃಹ ಸಚಿವಾಲಯಕ್ಕೆ ವರದಿಯನ್ನ ಸಲ್ಲಿಸಿ, ನೋಡಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ, ಆ ಮುಖ್ಯಮಂತ್ರಿಗಳನ್ನೇ ಅಕ್ರಮದ ಕೇಸ್ನಲ್ಲಿ ಅರೆಸ್ಟ್ ಮಾಡಿದ್ದಾರೆ ಅಂತೇಳಿ ರಾಷ್ಟ್ರಪತಿ ಆಡಳಿತ ಹೇರುವಂತಹ ಪ್ರಯತ್ನವನ್ನ ಇಡಿಯ ಮುಖಾಂತರ ಬಿಜೆಪಿ ಮಾಡಿತ್ತು. ಆದ್ರೆ ಹೇಮಂತ್ ಸೊರೇನ್ ಬುದ್ಧಿವಂತ. ಕಾರಣ ಏನು ಅಂತ ಹೇಳಿದ್ರೆ, ಇಡಿ ಅವರು ಅರೆಸ್ಟ್ ಮೆಮೋಗೆ ಸಹಿ ಹಾಕಬೇಕು ಅಂತೇಳಿ ಒತ್ತಾಯ ಏರುವುದಕ್ಕೂ ಮೊದಲು ಹೇಮಂತ್ ಸೊರೇನ್ ಅವರು ರಾಜ್ಯಪಾಲರನ್ನ ಭೇಟಿಯಾಗಿ ರಾಜೀನಾಮೆ ಪತ್ರ ಕೊಟ್ಬಿಟ್ಟಿದ್ದಾರೆ. ಅದಾದ ಬಳಿಕ ಇಡಿ ಅರೆಸ್ಟ್ ಮಾಡಿರುವಂಥದ್ದು. ಅಲ್ಲಿಗೆ ಇಡಿ ಅರೆಸ್ಟ್ ಮಾಡಿದ್ದು ರಾಜೀನಾಮೆ ಕೊಟ್ಟಿರುವಂತಹ ಮಾಜಿ ಮುಖ್ಯಮಂತ್ರಿಯನ್ನ. ಹೊಸ ಶಾಸಕಾಂಗ ಪಕ್ಷದ ನಾಯಕನನ್ನು ಕೂಡ ಜೆಎಂಎಂ, ಕಾಂಗ್ರೆಸ್, ಆರ್ಜೆಡಿಯ ಮೈತ್ರಿಕೂಟ ಆಯ್ಕೆ ಮಾಡಿಕೊಂಡಿದೆ. ಈಗ ರಾಜ್ಯಪಾಲರ ಅಂಗಳದಲ್ಲಿ ಚೆಂಡು. ಇವತ್ತು ಫೆಬ್ರವರಿ 1ನೇ ತಾರೀಕು. ನಿನ್ನೆಯೇ ರಾಜ್ಯಪಾಲರಿಗೆ ಜೆಎಂಎಂ, ಆರ್ಜೆಡಿ, ಕಾಂಗ್ರೆಸ್ ಮೈತ್ರಿಕೂಟ ತನ್ನ ಹೊಸ ಶಾಸಕಾಂಗ ಪಕ್ಷದ ನಾಯಕ ಅಂದ್ರೆ ತನ್ನ ಹೊಸ ಮುಖ್ಯಮಂತ್ರಿ ಮತ್ತು ಬೆಂಬಲದ ಪತ್ರವನ್ನ ಕೊಟ್ಟಿದೆ. ರಾಜ್ಯಪಾಲರಿಗೆ ಸಂವಿಧಾನದ ವಿಧಿ ನಿಯಮಗಳಲ್ಲಿ ಒಂದು ಸ್ವಲ್ಪ ಕಿಂಚಿತ್ತು ಗೌರವ, ಅದರ ಬಗ್ಗೆ ಮರ್ಯಾದೆ ಏನಾದರೂ ಇದ್ರೆ ರಾಜ್ಯಪಾಲರು ಹೊಸ ಶಾಸಕಾಂಗ ಪಕ್ಷದ ನಾಯಕನನ್ನ ಸರ್ಕಾರ ರಚನೆಗೆ ಆಹ್ವಾನ ಮಾಡಬೇಕು. ಕಾರಣ ಏನು ಅಂತ ಹೇಳಿದ್ರೆ, ಜೆಎಂಎಂ, ಕಾಂಗ್ರೆಸ್, ಆರ್ಜೆಡಿ ಮೈತ್ರಿಕೂಟಕ್ಕೆ ಬಹುಮತ ಇದೆ. ಜೆಎಂಎಂ 29, ಕಾಂಗ್ರೆಸ್ 17, ಆರ್ಜೆಡಿ 1, ಒಟ್ಟು 47 ಶಾಸಕರ ಬೆಂಬಲ ಇರುವಂತದ್ದು. ಜಾರ್ಖಂಡ್ ವಿಧಾನಸಭೆಯಲ್ಲಿ ಒಟ್ಟು ಶಾಸಕರ ಬಲ ಇರುವಂತದ್ದು 80. ಸರ್ಕಾರ ರಚನೆಗೆ ಬೇಕಾಗಿರುವಂತದ್ದು 41 ಶಾಸಕರ ಬಲ. 47 ಶಾಸಕರು ಇದ್ದಾರೆ. ಇಟ್ಸ್ ಬಿಗ್ ನಂಬರ್ ಅಗೇನ್. ಬಿಜೆಪಿ 26 ಶಾಸಕರು, ಎಜೆಎಸ್ಯು ಬಿಜೆಪಿಯ ಇನ್ನೊಂದು ಮೈತ್ರಿ ಪಕ್ಷ 3. ಸೊ ಬಿಜೆಪಿ ಮೈತ್ರಿಕೂಟದ ಬಳಿ ಇರುವಂತದ್ದು ಕೇವಲ 29 ಶಾಸಕರು. ಯಾವುದೇ ಕಾರಣಕ್ಕೂ ಸರ್ಕಾರ ರಚನೆಗೆ
ಬಿಜೆಪಿಯ ಬಳಿ ಬಹುಮತ ಇಲ್ಲ. ಸಿಪಿಐಎಂ 1, ಎನ್ಸಿಪಿ ಎಪಿ ಅಜಿತ್ ಪವಾರ್ ಬಣ 1, ಇಂಡಿಪೆಂಡೆಂಟ್ ಇಬ್ಬರಿದ್ದಾರೆ. ಸೊ ಅಲ್ಲಿಗೆ 4, ಇತರರು 4. ಆ ಇತರರು 4 ಸೇರ್ಕೊಂಡ್ರು ಕೂಡ ಬಿಜೆಪಿ ಎಜೆಎಸ್ಯು ಮೈತ್ರಿಕೂಟ ಸರ್ಕಾರ ರಚನೆ ಮಾಡಕ್ಕಾಗಲ್ಲ. ಕಾರಣ ಸರ್ಕಾರ ರಚನೆಗೆ ಬೇಕಾಗಿರುವಂತಹ ಬಹುಮತ 41. ಸೊ ಬಿಜೆಪಿಯ ಈಗಿನ ಲೆಕ್ಕಾಚಾರ, ಸದ್ಯ ಬಿಜೆಪಿ ಏನನ್ನ ಲೆಕ್ಕಾಚಾರ ಹಾಕ್ತಿದೆ ಅಂತ ಹೇಳಿದ್ರೆ, ರಾಷ್ಟ್ರಪತಿ ಆಡಳಿತವನ್ನ ಹೇರೋಣ ಅಂತೇಳಿ. ರಾಷ್ಟ್ರಪತಿ ಆಡಳಿತವನ್ನ ಹೇರಿದ ತಕ್ಷಣ ಏನಾಗುತ್ತೆ ಅಂತ ಹೇಳಿದ್ರೆ, ಮತ್ತೆ ಈ ಮೈತ್ರಿಕೂಟದ ಒಳಗಡೆ ಒಂದಿಷ್ಟು ಬಿರುಕು ಮೂಡಬಹುದು. ಆ ಬಿರುಕಿನ ಲಾಭವನ್ನ ನಾವು ತೆಗೆದುಕೊಳ್ಳೋಣ ಎನ್ನುವಂಥದ್ದು ಬಿಜೆಪಿಯ ಲೆಕ್ಕಾಚಾರ. ಆಪರೇಷನ್ ಕಮಲಕ್ಕೆ ಬಿಜೆಪಿ 2-3 ವರ್ಷಗಳಿಂದ ಜಾರ್ಖಂಡ್ ನಲ್ಲಿ ಪ್ರಯತ್ನವನ್ನ ಪಡ್ತಾನೆ ಇದೆ, ಬಟ್ ಇದುವರೆಗೆ ಯಶಸ್ವಿಯಾಗಿಲ್ಲ ಬಿಜೆಪಿಗೆ. ಸೊ ಹೇಮಂತ್ ಸೊರೇನ್ ಬಂಧನದ ಹಿಂದಿನ ಪ್ರಮುಖ ಉದ್ದೇಶ ಅದು. ಹಗರಣದ ವಿರುದ್ಧ ಹೋರಾಟ ಅಂತ ಹೇಳಿ ಬಿಜೆಪಿಯವರು ಹೇಳಬಹುದು. ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಹೋದ್ರೆ ಅದು ಇನ್ನೊಂದು ದೊಡ್ಡ ಮಹಾಭಾರತ ಆಗ್ಬಿಡುತ್ತೆ, ಅದು ದೊಡ್ಡ ಕಥೆ ಆಗ್ಬಿಡುತ್ತೆ ಅದು ಬಿಜೆಪಿ ಅವರ ಬಗ್ಗೆ. ಸೊ ಇದು ಲೆಕ್ಕಾಚಾರ. ರಾಜ್ಯಪಾಲರು ಏನ್ ಮಾಡ್ತಾರೆ, ಆಲ್ರೆಡಿ ಜೆಎಂಎಂ, ಆರ್ಜೆಡಿ ಮತ್ತು ಕಾಂಗ್ರೆಸ್ ತನ್ನ ಜಂಟಿ ಶಾಸಕಾಂಗ ಪಕ್ಷದ ನಾಯಕನನ್ನ ಆಯ್ಕೆ ಮಾಡಿ ಮತ್ತು ಈ ನಾಯಕನಿಗೆ ಈ 3 ಪಕ್ಷಗಳ ಶಾಸಕರ ಬೆಂಬಲ ಇದೆ ಅಂತೇಳಿ ಬೆಂಬಲದ ಪತ್ರವನ್ನ ರಾಜ್ಯಪಾಲರಿಗೆ ಕೊಟ್ಟಿರೋದ್ರಿಂದಾಗಿ ರಾಜ್ಯಪಾಲರು ಒಂದು ವೇಳೆ ರಾಜ್ಯಪಾಲರಿಗೆ ಸಾಂವಿಧಾನಿಕ ಮೌಲ್ಯಗಳ ಮೇಲೆ ಗೌರವ ಇದ್ರೆ ಸರ್ಕಾರ ರಚನೆಗೆ ಆಹ್ವಾನವನ್ನು ಕೊಡಬೇಕು. ಬಿಕಾಸ್ ದೇ ಹ್ಯಾವ್ ದಿ ಮೆಜಾರಿಟಿ 47 MLAಗಳ ಜೊತೆಗೆ. ಬೇಕಾಗಿರುವಂತದ್ದು ಎಷ್ಟು? 47 ಶಾಸಕರೊಂದಿಗೆ ಮೆಜಾರಿಟಿ ಇದೆ. ರಾಜ್ಯಪಾಲರು ಏನ್ ಮಾಡ್ತಾರೆ ಎನ್ನುವಂಥದ್ದು. ಇದ್ರ ಜೊತೆಗೆ ವೆರಿ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ನಾಳೆಯಿಂದ ಜಾರ್ಖಂಡ್ ನಲ್ಲಿ ವಿಧಾನಸಭೆಯ ಅಧಿವೇಶನ ಕೂಡ ಶುರುವಾಗುತ್ತೆ. ಫೆಬ್ರವರಿ 2ನೇ ತಾರೀಕಿನಿಂದ ಫೆಬ್ರವರಿ 29ನೇ ತಾರೀಕಿನವರೆಗೆ. ಸೊ ನಾಳೆಯಿಂದ ಅಧಿವೇಶನ ಶುರುವಾಗಬೇಕು ಅಂತ ಹೇಳಿದ್ರೆ ಹೊಸ ಸರ್ಕಾರ, ಮುಖ್ಯಮಂತ್ರಿಗೆ ಪ್ರಮಾಣ ವಚನ ಸ್ವೀಕಾರ ಮಾಡಲೇಬೇಕು ಇವತ್ತು. ಸೊ ರಾಜ್ಯಪಾಲರು ಏನ್ ಮಾಡ್ತಾರೆ, ಬಿಜೆಪಿಯ ಕೈಗೊಂಬೆಯಾಗಿ ವರ್ತನೆ ಮಾಡ್ತಾರೆ. ಹೇಗೆ ಇಡಿ, ಸಿಬಿಐ ಮತ್ತು IT ಬಿಜೆಪಿಯ ಅಡಿಯಾಳಾಗಿ ಕೆಲಸ ಮಾಡ್ತಿದ್ದವು, ಅದೇ ರೀತಿ ಸಾಂವಿಧಾನಿಕ ಹುದ್ದೆಯಲ್ಲಿರುವಂತಹ ರಾಜ್ಯಪಾಲರು ಅದೇ ರೀತಿ ಕೆಲಸ ಮಾಡ್ತಾರೆ. ಬಟ್ ಬಿಜೆಪಿಗೆ ಒಂದು ಟಕ್ಕರ್ ಅಂತ ಕೊಟ್ಟಿದ್ದಾರೆ ಹೇಮಂತ್ ಸೊರೇನ್. ಬುದ್ಧಿವಂತ ಹೇಮಂತ್ ಸೊರೇನ್ ಬುದ್ಧಿವಂತಿಕೆಯನ್ನ ಪ್ರಯೋಗಿಸಿ ಬಿಜೆಪಿಗೆ ಈ ಕ್ಷಣದ ಹಿನ್ನಡೆ.